ಹೈಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ಫೈಟ್ಗೆ ಕ್ಷಣಗಣನೆ ಶುರುವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ವಿಚಾರಣೆ ಆರಂಭ ಆಗುತ್ತೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠದಲ್ಲಿ ವಿಚಾರಣೆ ಆರಂಭ ಆಗುತ್ತೆ. ದೂರುದಾರರ ಪಾಳ್ಯದಲ್ಲಿ ಘಟಾನುಘಟಿ ವಕೀಲರ ಪಡೆನೇ ಇದೆ. ಸ್ನೇಹಮಯಿ ಕೃಷ್ಣ ಪರ, ಸಿ ವಿ ನಾಗೇಶ್, ಟಿ.ಜೆ. ಅಬ್ರಾಮ್ ಪರ ಘಟಾನುಘಟಿ ವಕೀಲರು ಕೂಡ ಇವತ್ತು ವಾದ ಪ್ರತಿವಾದವನ್ನ ಮಾಡಲಿದ್ದಾರೆ. ವಿಚಾರಣೆ ಆರಂಭ ಆಗುತ್ತೆ ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಲಿದೆ. ಜಸ್ಟಿಸ್ ಎಂ ನಾಗಪ್ರಸನ್ನ ಪೀಠದಲ್ಲಿ ವಿಚಾರಣೆ ಆರಂಭ ಆಗುತ್ತೆ. ನೋಡಿ, ಘಟಾನುಘಟಿ ವಕೀಲರು ಪ್ರೈವೇಟ್ ಜೆಟ್ನಲ್ಲಿ ಬಂದಂತ ಸಂದರ್ಭದಲ್ಲಿ ಅವರನ್ನ ಬರಮಾಡಿಕೊಳ್ತಾ ಇರುವಂತ ದೃಶ್ಯಾವಳಿ. ಅರ್ಜಿ ವಿಚಾರಣೆ ಬಹಳ ಕುತೂಹಲ ಕೆರಳಿಸ್ತಾ ಇದೆ. ನ್ಯಾಯಾಲಯಕ್ಕೆ ಅಭಿಷೇಕ್ ಮನು ಸಿಂಘ್ವಿ ಅವರು ಈಗ ಹಾಜರಾಗಿದ್ದಾರೆ ಎನ್ನುವ ಅಪ್ಡೇಟ್ ಕೂಡ ಸಿಗ್ತಾ ಇದೆ. ಟಿ.ಬಿ. ಜಯಚಂದ್ರ ಕೂಡ ನ್ಯಾಯಾಲಯಕ್ಕೆ ಆಗಮಿಸಿದ್ದಾರೆ, ದೂರುದಾರ. ಮತ್ತೊಂದು ಕಡೆ ಸಿಎಂ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಕೂಡ ಆಗಮನ ಆಗಿದೆ. ನೋಡಿ ಯಾರೆಲ್ಲ ಬಂದಿದ್ದಾರೆ ಅಂತೇಳಿ. ನ್ಯಾಯಾಲಯಕ್ಕೆ ಘಟಾನುಘಟಿ ವಕೀಲರ ತಂಡ ಆಗಮನ ಆಗಿದೆ. ಸಿಎಂ ಪರ ವಾದವನ್ನ ಮಾಡೋದಕ್ಕೆ ಅಭಿಷೇಕ್ ಮನು ಸಿಂಘ್ವಿ ಹಿರಿಯ ವಕೀಲರು ಆಗಮಿಸಿದ್ದಾರೆ. ಮತ್ತೊಂದು ಕಡೆ ಮಾಜಿ ಸಚಿವ ಟಿ.ಬಿ. ಜಯಚಂದ್ರ ಕೂಡ ನ್ಯಾಯಾಲಯಕ್ಕೆ ಆಗಮಿಸಿದ್ದಾರೆ. ಎಚ್.ಎಂ. ರೇವಣ್ಣ ಕೂಡ ಆಗಮಿಸಿದ್ದಾರೆ. ದೂರುದಾರ ಟಿ.ಜೆ. ಅಬ್ರಾಮ್ ಕೂಡ ನ್ಯಾಯಾಲಯಕ್ಕೆ ಆಗಮಿಸಿದ್ದಾರೆ. ಹೈಕೋರ್ಟ್ಗೆ ಆಗಮಿಸಿದ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಹೈಕೋರ್ಟ್ಗೆ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅರ್ಜಿ ವಿಚಾರಣೆ ಆರಂಭ ಆಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಇನ್ನು 12 ನಿಮಿಷ ಮಾತ್ರ ಬಾಕಿ ಇದೆ. ಹಾಜರಾಗಿದ್ದಾರೆ. ವಾದ ಪ್ರತಿವಾದವನ್ನ ಆಲಿಸ್ತಾರ. ವಿಚಾರಣೆ ಹೇಗೆ ನಡೆಯುತ್ತೆ, ಕ್ಷಣದ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ರಿಪಬ್ಲಿಕ್ ಕನ್ನಡ ಇರ್ತಾ ಹೋಗುತ್ತೆ. ಕೋರ್ಟ್ನ ಒಳಭಾಗದಲ್ಲಿ ಇದರ ಪ್ರಕ್ರಿಯೆ ಹೇಗಿರುತ್ತೆ ಅಂತೇಳಿ ಇಂಚಿಂಚು ಮಾಹಿತಿಯನ್ನು ನಿಮಗೆ ನಾವು ಕೊಡ್ತಾ ಹೋಗ್ತೀವಿ. ಈಗ ಹೈಕೋರ್ಟ್ಗೆ ಆಗಮಿಸಿರುವಂಥ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರು ಸಿದ್ದರಾಮಯ್ಯ ಪರ ಅವರು ವಾದವನ್ನ ಮಂಡಿಸಲಿದ್ದಾರೆ. ಜೊತೆಗೆ ಸಿಎಂ ಕಾನೂನು ಸಲಹೆಗಾರರಾಗಿರುವಂಥ ಎಎಸ್ ಪೊನ್ನಣ್ಣ ಅವರು ಕೂಡ ಈಗ ಹೈಕೋರ್ಟ್ಗೆ ಆಗಮಿಸಿದ್ದಾರೆ. ದೂರುದಾರರಾಗಿರುವಂಥ ಟಿ.ಜೆ. ಅಬ್ರಹಾಂ ಆಗಮಿಸಿದ್ದಾರೆ. ಅವರ ಪರ ವಕೀಲರು ಕೂಡ ಈಗ ಆಗಮಿಸಿದ್ದಾರೆ. ವಾದ ಕೋರ್ಟ್ ಕಟಕಟೆಯಲ್ಲಿ ಪ್ರಾಸಿಕ್ಯೂಷನ್ ಫೈಟ್ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಸಿಎಂ ಪರ ವಾದವನ್ನ ಮಂಡಿಸೋದಕ್ಕೆ ಅಭಿಷೇಕ್ ಮನು ಸಿಂಘ್ವಿ ಅವರು ಆಗಮಿಸಿದ್ದಾರೆ ಹೈಕೋರ್ಟ್ಗೆ. ಪ್ರಾಸಿಕ್ಯೂಷನ್ ಫೈಟ್ ಈಗ ಶುರುವಾಗುತ್ತೆ. ಇನ್ನು 10 ನಿಮಿಷ. ಬಹಳ ಕುತೂಹಲ ಇದೆ ಈ ಒಂದು ಪ್ರಾಸಿಕ್ಯೂಷನ್ ಹೇಗೆ ನಡೆಯುತ್ತೆ ಅಂತೇಳಿ. ಅಂದರೆ ಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ಫೈಟ್ ಹೇಗಿರುತ್ತೆ ಅಂತೇಳಿ. ರಾಜ್ಯಪಾಲರು ತರಾತುರಿಯಲ್ಲಿ ಅನುಮತಿಯನ್ನ ಕೊಟ್ಟಿದ್ದಾರೆ ಅಂತೇಳಿ ಸಿಎಂ ಕಾನೂನು ಸಲಹೆಗಾರರಾಗಿರುವಂಥ ಎಎಸ್ ಪೊನ್ನಣ್ಣ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ರು. ಒಂದಷ್ಟು ವಿಚಾರಗಳಿದೆ, ಅದೆಲ್ಲವನ್ನ ಕೂಡ ಇಟ್ಟುಕೊಂಡು ನಾವು ಹೈಕೋರ್ಟ್ನಲ್ಲಿ ವಾದವನ್ನ ಮಂಡಿಸ್ತೀವಿ ಅಂತ ಹೇಳಿದ್ರು. ಖಾಸಗಿ ವ್ಯಕ್ತಿಗಳು ಕೊಟ್ಟಂತ ದೂರನ್ನ ಆಧರಿಸಿ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿರೋದು ಸರಿಯಲ್ಲ ಅನ್ನೋದು ಅವರ ವಾದ. ಹಾಗಾದ್ರೆ ದೂರುದಾರರ ಪರ ವಕೀಲರು ಯಾವ ರೀತಿಯಾಗಿ ಅದಕ್ಕೆ ಪ್ರತಿವಾದವನ್ನ ಮಂಡನೆ ಮಾಡಲಿದ್ದಾರೆ ಅನ್ನೋದು ಇಲ್ಲಿ ಕುತೂಹಲ ಕೆರಳಿಸಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಹೈಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಲಿದೆ. ನೋಡಿ, ಕೋರ್ಟ್ಗೆ ಈಗ ಟಿ.ಜೆ. ಅಬ್ರಹಾಂ ಆಗಮಿಸಿದ್ದಾರೆ, ದೂರುದಾರ. ಮತ್ತೊಂದು ಕಡೆ ಟಿ.ಬಿ. ಜಯಚಂದ್ರ, ಎಚ್.ಎಂ. ರೇವಣ್ಣ
ಸಿಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತವರು ಆಗಮಿಸಿದ್ದಾರೆ. ಕೋರ್ಟ್ನತ್ತ ಎಲ್ಲರ ಚಿತ್ತ ನೆಟ್ಟಿರೋದು ಈಗ ಹೈಕೋರ್ಟ್ನತ್ತ. ನೋಡಿ, 1:35ಕ್ಕೆ ಬೆಂಗಳೂರಿಗೆ ಕಪಿಲ್ ಸಿಬಲ್ ಮತ್ತು ಸಿಂಘ್ವಿ ಆಗಮಿಸಿದ್ದಾರೆ ಅನ್ನೋ ಮಾಹಿತಿ. ಪ್ರಾಸಿಕ್ಯೂಷನ್ನ ಫೈಟ್ನ ಕ್ಷಣದ ಅಪ್ಡೇಟ್ ನಿಮ್ಮ ಮುಂದೆ ಈಗ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ವಿಚಾರಣೆ ಆರಂಭ ಆಗುತ್ತೆ. ವಿಚಾರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಹಿರಿಯ ಪತ್ರಕರ್ತ ಸುನಿಲ್ ಧರ್ಮಸ್ಥಳ ಈಗ ಲೈವ್ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಈಗ ವಿಚಾರಣೆ ಹೇಗೆ ನಡೆಯುತ್ತೆ? ಬಹಳ ಕುತೂಹಲ ಇರುವಂಥದ್ದು. ಸುನಿಲ್. ಎಸ್, ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಲ್ಲಿಸಿರುವಂತದನ್ನ ಪ್ರಶ್ನೆ ಮಾಡಿಕೊಂಡು ಈಗಾಗಲೇ ಹೈಕೋರ್ಟ್ಗೆ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂತದ್ದು. ಈಗ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಅರ್ಜಿಯ ವಿಚಾರಣೆಯನ್ನ ಹೈಕೋರ್ಟ್ ಕೈಗೆತ್ತಿಕೊಳ್ಳಲಿದೆ. ಸೊ ಇಲ್ಲಿ ಈಗ ಅರ್ಜಿದಾರರ ಪರವಾಗಿ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಪರವಾಗಿ ಸಲ್ಲಿಸಿರುವಂತಹ ಒಂದು ಮನವಿಯಲ್ಲಿ ಪ್ರಮುಖ ವಿಚಾರ ಏನು ಅಂತ ಹೇಳಿದ್ರೆ, ರಾಜ್ಯಪಾಲರು ಈ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವ ಮುನ್ನ ಕಾನೂನಿನ ಪ್ರಕ್ರಿಯೆಗಳನ್ನು ಸೂಕ್ತ ರೀತಿಯಲ್ಲಿ ಪಾಲನೆ ಮಾಡಿಲ್ಲ. ಜೊತೆಗೆ ಸಚಿವ ಸಂಪುಟದ ಶಿಫಾರಸಿಗೆ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ. ಸಂವಿಧಾನದ 163ನೇ ವಿಧಿಯಂತೆ ಸಚಿವ ಸಂಪುಟದ ಶಿಫಾರಸನ್ನ ಪಾಲನೆ ಮಾಡಲೇಬೇಕಾಗತ್ತೆ. ಆದ್ರೆ ರಾಜ್ಯಪಾಲರು ಇದ್ಯಾವುದನ್ನು ಕೂಡ ಪಾಲನೆ ಮಾಡಿಲ್ಲ ಅನ್ನುವಂಥದ್ದು ಆರೋಪವನ್ನ ಮಾಡಿದ್ದಾರೆ. ಹಾಗಾಗಿ ಈ ಎಲ್ಲ ಕಾರಣಗಳಿಂದಾಗಿ ಮತ್ತು ಈ ಒಂದು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಏನು ಆರೋಪ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ಕೂಡ ಇಲ್ಲ. ಈ ಎಲ್ಲ ಕಾರಣಗಳಿಂದಾಗಿ ಈ ಒಂದು ಅರ್ಜಿಯನ್ನ ರದ್ದು ಮಾಡಬೇಕು ಅಂತ ಹೇಳಿ ಈ ಒಂದು ಮನವಿಯನ್ನ ಸಲ್ಲಿಕೆ ಮಾಡಿರುವಂಥದ್ದು. ಈಗ 2:30ಕ್ಕೆ ಇದೇ ಒಂದು ಅರ್ಜಿಯ ವಿಚಾರಣೆಯನ್ನ ಹೈಕೋರ್ಟ್ ಕೈಗೆತ್ತಿಕೊಳ್ಳಲಿದೆ ಮತ್ತು ಇದರ ನಿರ್ಧಾರ ಯಾವ ರೀತಿ ಆಗತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಒಂದು ವೇಳೆ ಏನಾದರೂ ಹೈಕೋರ್ಟ್ ಈ ಒಂದು ರಾಜ್ಯಪಾಲರು ನೀಡಿರುವಂತಹ ಪ್ರಾಸಿಕ್ಯೂಷನ್ ಅನುಮತಿಯನ್ನು ರದ್ದುಗೊಳಿಸಿದ್ದೇ ಆದಲ್ಲಿ ಆಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ನಿಜಕ್ಕೂ ಕೂಡ ಅದು ಪ್ಲಸ್ ಪಾಯಿಂಟ್ ಆಗುತ್ತೆ. ಒಂದು ವೇಳೆ ಅವರು ಈ ಒಂದು ಅರ್ಜಿಯನ್ನ ತಿರಸ್ಕಾರವನ್ನಾದ್ರೂ ಮಾಡಿದ್ದೇ ಆದಲ್ಲಿ ಆಗ ಮುಂದಿನ ಪ್ರಕ್ರಿಯೆಗಳು ಶುರುವಾಗುತ್ತೆ. ಒಂದು ಕಡೆಯಲ್ಲಿ ದೂರುದಾರರು ನೀಡಿರುವಂತಹ ದೂರಿಗೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸದಾಗಿ ಪ್ರಕರಣವನ್ನು ದಾಖಲಿಸಿಕೊಳ್ಳೋದಕ್ಕೆ ಏನಾದರೂ ಅನುಮತಿಯನ್ನು ನೀಡಿದ್ದೇ ಆದಲ್ಲಿ ಅಥವಾ ಆದೇಶವನ್ನು ನೀಡಿದ್ದೇ ಆದಲ್ಲಿ ಆಗ ಬಹುತೇಕ ಲೋಕಾಯುಕ್ತ ಕಡೆಯಿಂದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆರಂಭ ಆಗುವಂತ ಸಾಧ್ಯತೆ ಇರುವಂತದ್ದು. ಸುನಿಲ್, ಈಗ ಯಾರೆಲ್ಲ ಹಾಜರಾಗ್ತಿದ್ದಾರೆ ಕೋರ್ಟ್ ಕಟಕಟೆಯಲ್ಲಿ? ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಕೂಡ ಆರಂಭ ಆಗುತ್ತೆ. ಕಿಕ್ಕಿರಿದು ಜನ ಕೂಡ ಸೇರಿರ್ತಾರೆ ಏನಾಗಬಹುದು ಅಂತೇಳಿ. ಈಗ ಯಾರೆಲ್ಲ ಕೋರ್ಟ್ನತ್ತ ಆಗಮನ ಆಗ್ತಾ ಇದೆ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಗ್ಬೋದಾ ಸುನಿಲ್? ಎಸ್ ನಾಗೇಂದ್ರ, ಈಗ ಸಿದ್ದರಾಮಯ್ಯ ಪರವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾದವನ್ನ ಸಲ್ಲಿಕೆ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾಗಿರುವಂತಹ ಅಭಿಷೇಕ್ ಮನು ಸಿಂಘ್ವಿ ಅವರು ಆಗಮಿಸಿದ್ದಾರೆ. ಅದೇ ರೀತಿಯಲ್ಲಿ ಸಿಎಂ ಅವರ ಕಾನೂನು ಸಲಹೆಗಾರಾಗಿರುವಂತಹ AS ಪೊನ್ನಣ್ಣ ಅವರು ಕೂಡ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ದೂರುದಾರರಿಗೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ನ ಜಾರಿ ಮಾಡಿದ್ದು, ಅವರು ಕೂಡ ಹಾಜರಾಗಬೇಕು ಅಂತ ಹೇಳಿ ಅವರು ಕೂಡ TJ ಅಬ್ರಹಾಂ, ಅದೇ ರೀತಿಯಲ್ಲಿ ಮಾಜಿ ಸಚಿವ